ಇದಳ್ಳೂರಿಗೆ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ ಡೀಟೇಲ್ಸ್ಗೆ ಸಂಬಂಧಪಟ್ಟಂತೆ ಕೃತ್ಯ ಎಸಗಿದ್ದು ಯಾರಿಂದ ಅನ್ನೋದ್ರ ಡೀಟೇಲ್ಸ್ ಕೊಟ್ವಿ. ಇನ್ನೊಂದು ಕಡೆಗೆ ಗಾಲಿ ಜನಾರ್ದನ ರೆಡ್ಡಿ ಅವರ ನಿವಾಸದ ಕೆಲವೊಂದಷ್ಟು ಫುಟೇಜಸ್ ನಮಗೆ ಬೇರೆನೇ ಕತೆ ಹೇಳ್ತಾ ಇದೆ. ಏನು ಹೇಳ್ತೀವಿ ಈಗ. ಜನಾರ್ದನ ರೆಡ್ಡಿ ಮನೆ ಮುಂದೆ ಗಲಾಟೆಗೆ ಟ್ವಿಸ್ಟ್. ಗಲಾಟೆಯಲ್ಲಿ ರೆಡ್ಡಿ ಬೆಂಬಲಿಗರಿಂದ ರಾಶಿ ರಾಶಿ ದೊಣ್ಣೆಗಳ ಸಂಗ್ರಹ ಆಗಿತ್ತು ಮತ್ತು ಬಳಕೆ ಆಗಿತ್ತು. ದೊಣ್ಣೆ ಹಿಡಿದು ರೆಡ್ಡಿ ಬೆಂಬಲಿಗರು ಕೂಡ ಹೊಡೆದಾಡೋದಕ್ಕೆ ಮುಂದಾದ್ರು ಅಂತ ಮೊನ್ನೆಯಿಂದಲೇ ವಿಜುವಲ್ಸ್ ಎಲ್ಲ ಪ್ಲೇ ಆಗ್ತಾ ಇದ್ವು. ಇದು ರೆಡ್ಡಿ ಮನೆ ಕಾಂಪೌಂಡ್ ನಲ್ಲಿ ದೊಣ್ಣೆ ಇಟ್ಟು ಬೆಂಬಲಿಗರು ತೆರಳಿದ್ರು. ಆ ರಾಶಿ ರಾಶಿ ದೊಣ್ಣೆಯ ವಿಜುವಲ್ಸ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಈ ಕಡೆಯಿಂದಲೂ ಕೂಡ ಪ್ರಚೋದನೆ ಇತ್ತು, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಎರಡೂ ಕಡೆಯಿಂದ ಕಾಣಿಸ್ತಾ ಇದೆ. ಬಿಜೆಪಿ ಕಾರ್ಯಕರ್ತರ ಮೇಲೂ FIR ಮಾಡಿ ಅವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ. RR ಕಂಪ್ಲೀಟ್ ಆಗಿದೆ ಟೋಟಲ್ ಆಗಿ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಎರಡೂ ಕಡೆ ನಾಯಕರು ತಮ್ಮನ್ನ ವಿಕ್ಟಿಮ್ ಅಂತ ಈ ಪ್ರಕರಣದಲ್ಲಿ ಪ್ರೊಜೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಎರಡೂ ಕಡೆಯಿಂದ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ. ಆ ಸಾಕ್ಷ್ಯದ ಭಾಗನೇ ಈ ದೊಣ್ಣೆಗಳ ಸಂಗ್ರಹ ಅಂತ ಹೇಳ್ಬೋದು ನಾವು. ಖಂಡಿತ ಮಮತಾ, ನಾವು ಡೇ ಒನ್ನಿಂದಲೂ ಕೂಡ ಇದನ್ನೇ ಹೇಳ್ತಾ ಬರ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಎರಡೂ ಕಡೆಯವ್ರದ್ದು ಕೂಡ ಸ್ವಪ್ರತಿಷ್ಠೆ ಇತ್ತು. ಇದೇ ಕಾರಣಕ್ಕೋಸ್ಕರ ಈ ಒಂದು ಗಲಾಟೆ ಆಗಿರುವಂಥದ್ದು. ಇಬ್ಬರು ನಾಯಕರುಗಳು ಮನಸ್ಸು ಮಾಡಿದ್ರೆ ಬಹುಶಃ ಬಳ್ಳಾರಿಯಲ್ಲಿ ಒಂದು ಕೊಲೆ ಆಗ್ತಿರಲಿಲ್ಲ, ಇಷ್ಟು ದೊಡ್ಡ ಮಟ್ಟದ ಪ್ರಕರಣ ಆಗ್ತಿರ್ಲಿಲ್ಲ ಅನ್ನುವಂಥದ್ದು. ಕೇವಲ ಒಂದು ಬ್ಯಾನರ್ ಕಟ್ಟುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಗಲಾಟೆ ಏನಾಗಿತ್ತು, ಅದು ಆರಂಭದಲ್ಲಿ 3:30 ಸುಮಾರಿಗೆ ಸ್ಟಾರ್ಟ್ ಆಗಿತ್ತು. ಅದು ಆರಂಭದಲ್ಲಿ ತಣ್ಣಗಾಗಿತ್ತು. ಆದ್ರೆ ಅದಾದ್ಮೇಲೆ ಮತ್ತೆ ಗಲಾಟೆ ಆರಂಭ ಆಗುತ್ತೆ. ಎರಡೂ ಕಡೆಯವರು ಕೂಡ ಪೂರ್ವ ನಿಯೋಜಿತ ಅನ್ನುವಂಥ ನಿಟ್ಟಲ್ಲಿ ಕಟ್ಟಿಗೆ ಕಲ್ಲು ಎಲ್ಲವನ್ನು ಕೂಡ ಸಂಗ್ರಹ ಮಾಡಿಟ್ಕೊಳ್ತಾರೆ. ಕಾರದ ಪುಡಿಯನ್ನು ಕೂಡ ಸಂಗ್ರಹ ಮಾಡಿಟ್ಕೊಳ್ತಾರೆ. ಅಂದ್ರೆ ನಾನು ಸೇರಾದ್ರೆ ನೀನು ಸವಾ ಸೇರು ಅನ್ನುವಂತ, ಅಂದ್ರೆ ನೀನು ಸೇರಾದ್ರೆ ನಾನು ಸವಾ ಸೇರು ಅನ್ನುವಂತ ನಿಟ್ಟಿನಲ್ಲಿ ಎರಡೂ ಕಡೆಯವರು ಕೂಡ ಪರಸ್ಪರ ಗಲಾಟೆಗೆ ನಿಂತ್ಕೊಳ್ತಾರೆ. ಇದರಲ್ಲಿ ಯಾರೂ ಹೆಚ್ಚು ಕಡಿಮೆ ಇರಲಿಲ್ಲ. ಆದ್ರೆ ಕೊನೆಯದಾಗಿ ಇಲ್ಲಿ ಅಮಾಯಕ ಜೀವ ಒಂದು ಬಲಿ ಆಯಿತು. ಆದರೆ ಒಟ್ಟಾರೆಯಾಗಿ ಇಡೀ ಗಲಾಟೆಗೆ ಎರಡೂ ಕಡೆಯವರ ಪ್ರಚೋದನೆ ಕಾರಣ. ಇಬ್ಬರು ನಾಯಕರುಗಳು ಮನಸ್ಸು ಮಾಡಿದ್ರೆ ಬಹುಶಃ ಈ ಘಟನೆ ಆಗ್ತಿರ್ಲಿಲ್ಲ. ಅವ್ರು ಕಟ್ಟಿಗೆ ಕಲ್ಲುಗಳನ್ನು ತೆಗೆದುಕೊಂಡು ಬಂದ್ರು, ಇವರು ಕಟ್ಟಿಗೆ ಕಲ್ಲುಗಳನ್ನು ತೆಗೆದುಕೊಂಡು ಬಂದ್ರು. ಅವರು ಮತ್ತೆ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ಅನ್ನೋ ರೀತಿಯಲ್ಲಿ ಬಾಟಲ್ಗಳನ್ನು ಅದು ಇದು ಎಲ್ಲವನ್ನೂ ತೆಗೆದುಕೊಂಡು ಒಟ್ಟಾರೆಯಾಗಿ ಇಡೀ ಬಳ್ಳಾರಿಯನ್ನ ಒಂದು ರೀತಿ ಅಶಾಂತಿ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಎರಡೂ ಕಡೆಯ ನಾಯಕರುಗಳ ಕಾರಣವಾದ್ರೆ ಅವ್ರ ಜೊತೆಗೆ ಅವರ ಕಾರ್ಯಕರ್ತರುಗಳು ನಿಂತ್ಕೊಂಡ್ರು. ಇಡೀ ಬಳ್ಳಾರಿಯನ್ನು ಒಂದು ರೀತಿಯಿಂದ ಬಿಹಾರದ ರೂಪದಲ್ಲಿ ತೋರಿಸಲಿಕ್ಕೂ ಕೂಡ ಕಾರಣ ಆಯಿತು. ಹೀಗಾಗಿ ಒಟ್ಟಾರೆ ಇಡೀ ಘಟನೆಯಲ್ಲಿ ಎರಡೂ ಕಡೆಯವರ ಪಾತ್ರ ಇತ್ತು. ಹೀಗಾಗಿ ಬಳ್ಳಾರಿಯಲ್ಲಿ ಈ ಒಂದು ಗಲಭೆ ಆಯಿತು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮಮತಾ. ಆದ್ರೆ ಇಲ್ಲಿ ಇಬ್ಬರು ಕೂಡ ಒಂದೇ ಕಡೆ ಜನಾರ್ದನ ರೆಡ್ಡಿ ಅವರಿಲ್ಲ, ಎಲ್ಲದಕ್ಕೂ ಕೂಡ ಭರತ್ ರೆಡ್ಡಿ ಅವರ ಕಡೆಯವರೇ ಕಾರಣ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಆದ್ರೆ ಇವತ್ತು ಹೇಳ್ತಕ್ಕಂಥ ಕಥೆನೇ ಬೇರೆ. ನಾವು ಅವತ್ತು ಕೂಡ ಹೇಳಿದ್ವಿ. ಆದ್ರೆ ಜನಾರ್ದನ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಸಾಕಷ್ಟು ದೊಣ್ಣೆಗಳನ್ನ ಸಂಗ್ರಹ ಮಾಡಿಟ್ಕೊಳ್ಳಲಾಗಿತ್ತು. ಅವರು ಕೂಡ ಆ ಕಡೆಯವರು ಬರ್ತಾರೆ ಅಂದ ಕೂಡಲೇ ಇವರು ಕೂಡ ಕಟ್ಟಿಗೆಗಳನ್ನ ಹಿಡಿದುಕೊಂಡು ಹೋದ್ರು. ಅಂದ್ರೆ ಇವೆಲ್ಲವನ್ನು ಕೂಡ ನೋಡಿದ್ರೆ ಏನಾಗುತ್ತೆ ಅಂದ್ರೆ ಇದೆಲ್ಲದೂ ಕೂಡ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ರೈಟ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತಾರಲ್ಲ, ಆ ರೀತಿ ಆಗಿದೆ ಈ ಬಳ್ಳಾರಿ ಘಟನೆ. ಎರಡೂ ಕಡೆಯವರ ಮೇಲೆ FIR ಆಗಿದೆ ಪೊಲೀಸರಿಂದ.